ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇದೇನಪ್ಪ ವಿಡಿಯೋದಲ್ಲಿ ಏನು ಪ್ಯಾಕಿಂಗ್ ವಿಡಿಯೋ ತೋರಿಸ್ತಿದ್ದೀರಾ ಅಂದ್ಕೊಳ್ತಿದ್ದೀರಾ? ಹೌದು, ತುಂಬ ಕಡೆ ನನಗೂ ಕ್ವೆಶನ್ ಮಾಡ್ತಿರೋ ಒಂದು ಪ್ರಶ್ನೆಗೆ ಇದರಲ್ಲಿ ಆನ್ಸರ್ ಮಾಡೋಣ ಅಂತ. ಏನು ಕ್ವೆಶನ್ನಪ್ಪ ಅಂತಂದರೆ, ನೀವು ತಮ್ನೇಲಲ್ಲಿ ನೋಡಿರೋ ಹಾಗೇ ನನಗೆ ಯೂಟ್ಯೂಬಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಆಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗಲಿ, ಯಾರು ಲೈವಿಗೆ ಹೋದರೂ ಕೂಡ, ಹಾಗೆ ಯೂಟ್ಯೂಬಲ್ಲಿ ಈ ರೀತಿ ಯಾರದೇ ಲೈವಿಗೆ ಹೋದರೂ ಕೂಡ ಈ ಒಂದು ಕ್ವೆಶನ್ ನನಗೆ ತುಂಬಾ ಬರ್ತಿತ್ತು. ಏನಪ್ಪ ಅಂತಂದರೆ, ನೀವು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಹೇಗೆ ನಡೀತದ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನೇ ಹೇಳಿದೆ, ಹಾಂ ಚೆನ್ನಾಗಿ ನಡೀತಾ ಇದೆ, ಮೀಶೋನಲ್ಲೂ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಕೆಲವೊಂದಿಷ್ಟು ಪೋಸ್ಟ್ಗಳು, ಈಗ ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಈ ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ನಾನು ಪೋಸ್ಟ್ ಮಾಡಿದ್ದೆ. ಸೊ ಇದನ್ನು ನೋಡಿದ ಅಂದರೆ ತುಂಬ ಜನ ಹೇಗೆ ಇದನ್ನು ನೀವು ಸೇಲ್ ಮಾಡ್ತಾ ಇರೋದು, ಸ್ವಲ್ಪ ವಿವರಿಸಿ ಹೇಳಿ, ನಮಗೂ ಕೂಡ ಗೊತ್ತಾಗೋ ಹಾಗೆ ಅಂತ ಕೆಲವೊಂದಿಷ್ಟು ಜನ ಕೇಳಿದರು. ಸೊ ಅವ್ರಿಗೆಲ್ರಿಗೂ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಆನ್ಸರ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಪರವಾಗಿಲ್ಲ, ಚೆನ್ನಾಗೇ ನಡೀತಾ ಇದೆ. ಆನ್ಲೈನ್ಗೂ ಕೂಡ ಜಾಸ್ತಿ ಹೋಗಿದೆ, ಹಾಗೆ ಇಲ್ಲಿ ಮನೆಗೆ ಬಂದು ಕೂಡ ತೊಗೊಂಡು ಹೋಗಿದ್ದಾರೆ. ಈಗ ನಾನೇನು ವಿಡಿಯೋದಲ್ಲೆಲ್ಲ ತೋರಿಸಿದ್ನಲ್ವ, ಅವೆಲ್ಲ ಆನ್ಲೈನಲ್ಲಿ ಹೋಗಿದ್ದು, ಹಾಗೆ ಇನ್ನೂ ಕೆಲವೊಂದಿಷ್ಟು ಹೋಗಿದೆ. ಸೊ ಇವು ಏನಪ್ಪ ಅಂತಂದರೆ, ಮೀಶೋನಲ್ಲಿ ನಾನು ಕಳಿಸ್ತಾ ಇರೋದು. ಓಕೆನಾ? ಮೀಶೋನಲ್ಲಿ ಹೇಗೆ ಏನು ಅಂತ ಕೇಳ್ತೀರಲ್ವಾ? ಸೊ ಮೀಶೋನಲ್ಲಿ ಏನಂದರೆ ಸೆಲ್ಲರ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ. ಇದೊಂದು ಏನಾಗಿರುತ್ತೆ ಅಂದರೆ ಇ ಕಾಮರ್ಸ್ ಬಿಸ್ನೆಸ್ ಆಗಿರುತ್ತೆ. ಓಕೆನಾ? ಇ ಕಾಮರ್ಸ್ ಬಿಸ್ನೆಸ್ಸು ಇದು ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದಂಥ ಬಿಸ್ನೆಸ್ಸು. ನಾವು ಮನೆಯಲ್ಲೇ ನಾವು ಬಟ್ಟೆನ ಸೇಲ್ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ, ಈಗ ನಾವು ಮೀಶೋನಲ್ಲಿ ಸೆಲ್ಲರ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು. ಮೊದಲು ನಾವು ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾವು ಏನು ಒಂದು ಬಿಸ್ನೆಸ್ನ ಮಾಡ್ತೀವಿ, ಕ್ಲೋತ್ಸ್ದು ಸ್ಯಾರಿ ಬಿಸ್ನೆಸ್ಸು ಅಥವಾ ಚಿಕ್ಕ ಮಕ್ಕಳ ಬಟ್ಟೆನೋ ಅಥವಾ ಜ್ಯುವೆಲ್ಲರಿನೋ, ಈಗಂತೂ ಹ್ಯಾಂಡ್ ಮೇಕಿಂಗ್ ಜ್ಯುವೆಲ್ಲರೀಸ್ ಅಂತ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನು ಯಾವುದು ನಾವು ಬಿಸ್ನೆಸ್ನ ಮಾಡ್ತೀವಿ ಅನ್ನೋದು ಮೊದಲು ನೋಡ್ಕೋಬೇಕು. ಸೊ ಓಕೆನಾ? ಈಗ ನಾವು ನನ್ನದೇ ಒಂದು ಉದಾಹರಣೆನ ತೊಗೋತೀನಿ. ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡೆ. ಸೊ ಆವಾಗ ನಾನು 1-2-3 ಪ್ಲ್ಯಾಟ್ಫಾರ್ಮ್ನ ಹುಡ್ಕೊಂಡೆ. ಅದರಲ್ಲಿ ಇದೊಂದು, ಹಾಗೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಪ್ಪು, ಈ ಥರ, ಹಾಗೆ ಮನೆಯಲ್ಲಿ. ಸೊ ಈ ಥರ ಈಗಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳಲೇಬೇಕಾ, ಈ ಸ್ಯಾರಿ ಬಿಸ್ನೆಸ್ ಅನ್ನುವಂಥದ್ದು ತುಂಬಾ ಟ್ರೆಂಡ್ ಆಗಿದೆ. ಓಕೆನಾ? ಬಟ್ ನಮ್ಮಂಥ ಚಿಕ್ಕ ಫಾಲೋವರ್ಸಿಗೆ ಇನ್ಸ್ಟಾದಲ್ಲಿ ಬರೋದು ಕಡಿಮೆ. ಆ ಥರ ಇದ್ದವ್ರಿಗೆ ಏನಾಗುತ್ತೆ, ಮೀಶೋದಿಂದ ನಮಗೆ ಆರ್ಡರ್ಸು ಖಂಡಿತ ಬರುತ್ತೆ. ಈಗಾಗಲೇ ನಾನು 18 ಆರ್ಡರ್ಸ್ನ ನಾನು ಡಿಸ್ಪ್ಯಾಚ್ ಮಾಡಿದ್ದೀನಿ. ಅವೆಷ್ಟು ಡಿಸ್ಪ್ಯಾಚ್ ಮಾಡಿದ್ದೀನಿ, 18 ಸ್ಯಾರೀಸ್ನ ನಾನು ಡಿಸ್ಪ್ಯಾಚ್ ಮಾಡಿದ್ದೀನಿ. ಇದು ಹೇಗಪ್ಪ ಪ್ರೊಸೀಜರ್ ಅಂದರೆ ಹೇಳ್ತೀನಿ ಕೇಳಿ. ಮೊದಲಿಗೆ ನಾವು ಸೆಲ್ಲರ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು ಮೀಶೋನಲ್ಲಿ. ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ನಾವು ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಅಂದರೆ, ಈಗ ನಮ್ಮ ಹತ್ರ ಸ್ಯಾರೀಸ್ ಇರುತ್ತಲ್ವ, ಸೊ ಅದನ್ನು ಫೋಟೋ ಹೊಡಿಬೇಕಾಗತ್ತೆ. ಕ್ಲಿಯರಾಗಿ, ನೀಟಾಗಿ ಈ ರೀತಿ ನಮ್ಮ ಫೋಟೋಸ್ನ ಕ್ಲಿಕ್ ಮಾಡಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಿದ ಮೇಲೆ ನಮಗೆ ಡೈಲಿ ಒಂದೊಂದು ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಇದರಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ. ಡೈಲಿ ನಾವು ಫೋಟೋಸ್ನ ಹಾಕ್ತಾ ಇರಬೇಕು. ಹಾಗೆ ಸ್ವಲ್ಪ ಇನ್ಕಮಲ್ಲಿ ಇದನ್ನು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಹಾಗೆ ಸ್ಟಾಕ್ ಕೂಡ ಇರಬೇಕಾಗತ್ತೆ. ನಂತರ ನಮಗೆ ಆರ್ಡರ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆರ್ಡರ್ಸ್ ಬರುವಾಗ ನಮಗೆ ಯಾವುದೇ ಕಾರಣಕ್ಕೂ ನಾವು ಆರ್ಡರ್ಸ್ನ ಕ್ಯಾನ್ಸಲ್ ಮಾಡಬಾರ್ದು.
ನಾವು ಕ್ಯಾನ್ಸಲ್ ಮಾಡೋದ್ರಿಂದ ನಮ್ಮ ಒಂದು ಅಕೌಂಟು ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆಯಿತು ಅಂದರೆ ನಮಗೆ ಮುಂದೆ ಬರೋ ಯಾವ ಪೇಮೆಂಟ್ಗಳ ಬರೋದಿಲ್ಲ. ನಮಗೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋ ಆಪ್ಷನ್ ಕೂಡ ಹೋಗುತ್ತೆ. ಸೊ ಹೀಗಾಗಿ ನಾವು ತುಂಬಾ ಕಂಟಿನ್ಯೂಯನ್ಸಿ ಅನ್ನುವಂಥದ್ದು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಎಷ್ಟು ನಾವು ಲಾಭ ಮಾಡ್ಕೋಬೋದೆ, ಹಾಗೆ ನಷ್ಟವೂ ಕೂಡ ಇರುತ್ತೆ. ಆ ನಷ್ಟನ ನಾವು ಆಗದೇ ಇರೋ ರೀತಿ ಅದನ್ನು ನಮ್ಮ ಕೈಲೇ ಇರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಳೋದು. ಸೊ ನಷ್ಟ ಯಾವ ರೀತಿ ಆಗುತ್ತೆ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಆನ್ಸರ್ನ ಮಾಡ್ತೀನಿ ಇಲ್ಲೇ. ನಷ್ಟ ಯಾವ ರೀತಿ ಆಗುತ್ತೆ ಅಂತಂದರೆ, ನಾವು ಕಳಿಸಿರೋ ಸ್ಯಾರಿನಲ್ಲಿ ಕೆಲವೊಂದು ರಿಟರ್ನ್ ಬರುತ್ತೆ. ರಿಟರ್ನ್ ಬಂದಾಗ ನಮಗೆ ಯಾಕೆ ರಿಟರ್ನ್ ಬರುತ್ತೆ ಅಂತಂದರೆ, ಕಸ್ಟಮರ್ಸು ಅವ್ರಿಗೆ ಸ್ಯಾರಿ ಇಷ್ಟ ಆಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ, ಅಥವಾ ಸ್ಯಾರಿ ಸ್ವಲ್ಪ ಡ್ಯಾಮೇಜ್ ಆಗಿದೆಯೋ, ಈ ರೀತಿ ಯಾವುದೋ ಒಂದು ಕಾರಣಕ್ಕೆ ರಿಟರ್ನ್ ಹಾಕ್ತಾರೆ. ಹಾಗೆ ರಿಟರ್ನ್ ಹಾಕಿದಾಗ ಅದಕ್ಕೆ ಏನಾಗುತ್ತೆ, ನಮ್ಮ ಕಡೆಯಿಂದ ಅಮೌಂಟು ಅವರು ತಗೋತಾರೆ. ಸೊ ಈ ರೀತಿ ನಾವು ನಾರ್ಮಲಿ ನಮ್ಮ ಅಮೌಂಟನ್ನು ಅವ್ರಿಗೆ ಕೊಡಬೇಕಾಗತ್ತೆ. ಸೊ ನಾನು ತಿಳಿಸ್ಬೋದಂತ ಎಲ್ಲ ಒಂದು ಉತ್ತರನ ಹೇಳಿದ್ದೀನಿ. ಇನ್ನು ನಿಮಗೆ ಪರ್ಸ್ನಲ್ ಆಗಿ ಬೇಕು ಅಂತಂದರೆ ನೀವು ಅದನ್ನ ನೋಡಿಕೊಂಡು ಅದನ್ನೆಲ್ಲ ಪ್ರೊಸೀಜರ್ನ ಮಾಡ್ಕೋಬೋದು. ಅದ್ರದ್ದು ಪ್ರೊಸೀಜರ್ ಎಲ್ಲ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತಿಲ್ಲ, ನಾನು ಆಗಿ ಬಾಯಲ್ಲಿ ಹೇಳಿದ್ದೀನಿ. ಸೊ ಇದಿಷ್ಟು ನನ್ನ ಈ ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು ಯಾವಿಲ್ಲ ಅಂತ ಕಮೆಂಟ್ ಬಾಕ್ಸ್ ಇದೆ. ನೀವು ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆದಷ್ಟು ನಾನು ನಿಮಗೆ ಒಳ್ಳೆಯ ಮಾಹಿತಿನ ಕೊಡ್ತೀನಿ ಟೈಲರಿಂಗ್ ಬಗ್ಗೆ, ಹಾಗೆ ಹೆಣ್ಮಕ್ಳು ಮನೆಯಲ್ಲೇ ಇದ್ಕೊಂಡು ಮಾಡ್ಬೋದಾದಂಥ ಕೆಲಸಗಳ ಬಗ್ಗೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.